ಗಿರಿಗೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಮುಸ್ಲಿಂ ಓಲೈಕೆಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಇವರ ಅಪ್ಪಂದಲ್ಲ, ಒಕ್ಬೋರ್ಡ್ ಅವ್ರ ಅಪ್ಪಂದಲ್ಲ. ಅದನ್ನ ಹೇಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನಿಮ್ಮ ಅಪ್ಪಂದಲ್ಲಪ್ಪ ಆಸ್ತಿ, ಇದು ನಮ್ಮದು, ಇದು ಚಿಕ್ಕಬಳ್ಳಾಪುರದವ್ರದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯವ್ರದು ಅಂತ ಹೇಳಕ್ಕೆ ಇವತ್ತು ನಾವು ಬಂದಿದ್ದೀರಿ. ಇವತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಲೋಕಸಭಾ ಸದಸ್ಯರು. ಅದಕ್ಕಿಂತ ಹೆಚ್ಚಾಗಿ ನಾನು ಸದಾ ಹೇಳ್ತಾ ಇರ್ತೀನಿ, ಈ ಹೋರಾಟ ಮಾಡಿ, ಅದು ಡಿ ಕೆ ಶಿವಕುಮಾರ್ ಮೇಲೆ, ಅವ್ರಿಗೆ ಗೊತ್ತಲ್ಲ ಬಂಡೆ 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 ಅಂತಾರಲ್ಲ, ಕರೆಕ್ಟಾ? ಬಂಡೆನ ಪುಡಿ ಮಾಡಿ, ಬಂಡೆನ ಪುಡಿ ಮಾಡಿ ಇಲ್ಲಿಗೆ ಮೆಡಿಕಲ್ ಕಾಲೇಜ್ ತಂದಂತ ಪುಣ್ಯಾತ್ಮ ನಮ್ಮ ಸುಧಾಕರ್ ಅವರು ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ದಲಿತ ಮುಖಂಡರಾದಂತ ಲೋಕಸಭಾ ಸದಸ್ಯ ಕೆಲಸ ಮಾಡಿದಂತ ಮುನ್ಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಕೋಲಾರದಿಂದ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಸೈಟ್ ಕೊಟ್ಟಾರನಪ್ಪ, ಯಾರನ್ನ ಬಡವರಿಗೆ ಯಾರ ಕೊಟ್ಟಾರಪ್ಪ? ಸುಧಾಕರ್ ಕೊಟ್ಟಿದ್ದ, ಅದು ಕಿತ್ಕೊಂಬಿಟ್ರು. 20,000 ಸೈಟ್ ಕೊಟ್ಟಿದ್ದು, ಅದು ಕಿತ್ಕೊಂಬಿಟ್ರು. ಯಾರಿಗೂ ಕೊಟ್ಟಿಲ್ಲ. ನಾನೇ ಆ ಜಮೀನು ಗ್ರಾಂಟ್ ಮಾಡಿ ಕೊಟ್ಟಿದ್ದು, ಬಡವರಿಗೆ ಕೊಡಿ 800 ಎಕರೆ ಮಾಡಿಕೊಟ್ಟೆ. ಇತಿಹಾಸ ಅದೊಂದು, ಯಾರಿಗೂ ಕೊಟ್ಟಿಲ್ಲ. ಆದ್ರೆ ಸಿದ್ದರಾಮಯ್ಯಗೆ ಎಷ್ಟು ಸೈಟ್ ಬೇಕು? 14 ಸೈಟ್ ಬೇಕು. ಅದು ಸಣ್ಣ ಸಣ್ಣವಲ್ಲ, 20-30 ಅಡಿ ಅಲ್ಲ, ಎಲ್ಲ 50-80 60-40 ಎಲ್ಲ. ಈ ಪರಿಸ್ಥಿತಿ ಅವ್ರು ಏನ್ ತಿಳ್ಕೊಂಬಿಟ್ಟವ್ರೆ, ನೆಕ್ಸ್ಟ್ ನಾವು ತಿಪ್ಪರ್ಲಾಗ ಹಾಕಿದ್ರು ನಾವು ಗೆಲ್ಲಲ್ಲ. ಗೆಲ್ತಾರನಪ್ಪ? ಗೆಲ್ಲಲ್ಲ. ತಿಪ್ಪರ್ಲಾಗ ಹಾಕಿದ್ರು ಗೆಲ್ಲಲ್ಲ. ಲೂಟೇತು ಅಭಿ ಲೂಟ್ನಾ. ಅದಕ್ಕೆ ಜಮೀರ್ ಅಹಮದ್ ಹೇಳಿದ್ದಾರೆ, ಏನೇನಾಯ್ತೋ ನೀನು ನಾನು ಇರೋವರೆಗೂ ಎಲ್ಲ ಜಮೀನನ್ನ ಬರೆದು ಬಿಡ್ಕೋ, ಯಾರನ್ನು ಬಿಡಬೇಡ, ದೇವಸ್ಥಾನನೂ ಬಿಡಬೇಡ, ರೈತರ ಜಮೀನು ಬಿಡಬೇಡ, ಶಾಲೆನೂ ಬಿಡಬೇಡ, ಯಾವುದು ಬಿಡಬೇಡ, ಎಲ್ಲ ಬರ್ಕೋ ಹೋಗು ಅಂತ ಹೇಳಿದ್ದಾರೆ. ಅದನ್ನೇ ಅವ್ನು ಮೀಟಿಂಗ್ ಅಲ್ಲಿ ಹೇಳಿದ್ದಾನೆ, ನಾನು ಹೇಳ್ತಾ ಇಲ್ಲ, ಮೀಟಿಂಗ್ ಅಲ್ಲಿ ಹೇಳಿದ್ದಾನೆ. ಸಿದ್ದರಾಮಯ್ಯ ಬೋಲಾಯ್ 15 ದಿನದಲ್ಲಿ ಎಲ್ಲಾ ಪಾಣಿನೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಶೈತಾನ್ ನಾವೆಲ್ಲ ಅಲ್ಲ ಹೇಳ್ಬಿಟ್ಟು, ಅಲ್ಲ ಜಮೀನಂತ ಇದು ಏನಪ್ಪ? ಅಲ್ಲ ಇಲ್ಲಿದ್ರನಪ್ಪ? ಅಲ್ಲ ಅಲ್ಲಿರೋದು, ಎಲ್ಲಿ? ಮೆಕ್ಕಾದಲ್ಲಿರೋದು. ಈ ಜಮೀನೆಲ್ಲ ಅವ್ರದಂತೆ. ಇಂಥ ಒಂದು ಸ್ಥಿತಿ ನಾವು ಅನುಭವಿಸ್ತಾ ಇದ್ದೀರಿ. ಮನೆಗೂ ತಿಳಿಸ್ಬೇಕು, ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಹಿಂಗೆ ಇದ್ರೆ ನಮ್ಮ ಜಮೀನುಗಳು ಯಾವುದು ಉಳಿಯಲ್ಲ. ಈ ಕೊಳ್ಳಿ ದೇವ ಅನ್ನೋ ವಕ್ ಬೋರ್ಡ್ ನಮ್ಮನ್ನೆಲ್ಲ ನುಂಗಾಗ್ತೈತೆ. ಪಾಕಿಸ್ತಾನನ ನಾವು ನೋಡ್ತಾ ಇದ್ದೀರಿ ದೂರದಿಂದ. ಇಲ್ಲೇ ಒಂದು ಪಾಕಿಸ್ತಾನ ಸೃಷ್ಟಿ ಮಾಡ್ಬಿಡ್ತಾರೆ ಇವರೆಲ್ಲ. ಇವತ್ತು ಬಾಂಗ್ಲಾದೇಶದಿಂದ ಎಲ್ಲ ಬರ್ತಾ ಇದ್ದಾರೆ, ಪಾಕಿಸ್ತಾನದಿಂದ ಬಂದವರು ಇವಾಗೆಲ್ಲ ಸಾವಿರಾರು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮನೆಯಿಂದ ಅವರೇ ಹಕ್ಕಲೆ ಬಸ್ತಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ಬೇಡ ಅಂದ್ರೆ ಎಚ್ಚರಿಕೆ ವಹಿಸಬೇಕು. ಏನೋ ಅಪ್ಪಿತಪ್ಪಿ ಮೊನ್ನೆ ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆಗೋಯ್ತು. ಏನೋ ಫ್ರೀ ಕೊಡ್ತೀನಿ ಅಂದ್ರು. ಫ್ರೀ ಕತೆ ಗೊತ್ತಾಗಿದೆ ಎಲ್ಲರಿಗೂ. ಏನ್ ಮೋಸ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಕಾರ್ಡ್ಗಳಿಲ್ಲ, BPL ಕಾರ್ಡ್ ಇಲ್ಲ, ಒಂದು ರೋಡು ಯಾವುದು ರಿಪೇರಿ ಇಲ್ಲ, ಒಂದು ರೋಡು, ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಸ್ಕೂಲ್ ಕಟ್ಟಿಲ್ಲ, ಒಂದು ಆಸ್ಪತ್ರೆ ಕಟ್ಟಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ. ದಿನಕ್ಕೊಂದೊಂದು ಭ್ರಷ್ಟಾಚಾರ, ಪ್ರತಿ ದಿನ ಒಂದೊಂದು ಲೂಟಿ. ಯಾವುದು? ಮೂಡಾದಲ್ಲಿ ಲೂಟಿ, ವಾಲ್ಮೀಕಿ ನಿಗಮ ಲೂಟಿ, ಅಬಕಾರಿ ಇಲಾಖೆ 700 ಕೋಟಿ. ಪೊಲೀಸರೊಬ್ಬರು ನೆಮ್ಮದಿಯಿಂದ ಅವರೊಬ್ಬರು ನೆಮ್ಮದಿ ಅವರೇ. ಯಾಕಂದ್ರೆ ಅವರು ಎಲ್ಲ 25 ಲಕ್ಷ 30 ಲಕ್ಷ ಕೊಡ್ಬೇಕು. ಒಂದೊಂದು ಟ್ರಾನ್ಸ್ಫರ್ಗೆ ಈಗ 25-30 ಲಕ್ಷ ಕೊಡ್ಬೇಕು. ಆ ಪರಿಸ್ಥಿತಿ ಈಗ ಅವ್ರಿಗೂ ಕಷ್ಟನೇ, ಪೊಲೀಸವ್ರಿಗೂ ಕಷ್ಟ ಆಗ್ಬಿಟ್ಟೈತಿ ನಡುವೆ. ಈ ಪರಿಸ್ಥಿತಿ ಲೂಟಿ ಸರ್ಕಾರ ಇದು, ಲೂಟಿ ಸರ್ಕಾರ. ಇಂಥ ಸರ್ಕಾರ ತೊಲಗ್ಲಿಲ್ಲ, ನಾವು ಹೋರಾಟ ಮಾಡಲಿಲ್ಲ. ಏನಪ್ಪ ನಮ್ಮನೆ, ಅದು ಪಕ್ಕದ ಯಾರೋ ಹೇಳದಂತೆ, ಮನೆಯಲ್ಲಿ ಮಗ ಹೇಳದಂತೆ, ಅಪ್ಪ ಪಕ್ಕದ ಮನೆ ಬೆಂಕಿ ಅಂಟ್ಕೊಂಡ್ಬಿಟ್ಟೈತೆ ಅಂದಂತೆ. ಅಪ್ಪ ಹೇಳದಂತೆ, ಲೇ
ಪಕ್ಕದ ಮನೆ ಅಂಟ್ಕೊಂಡ್ರೆ ನೀನ್ ಯಾಕೋ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಅಂದಂತೆ. ಅದು ಅಂಟ್ಕೊಂಡು ಅವ್ರ ಮನೆಗೂ ಬಂತಂತೆ. ಅವಾಗ ಹೇಳಿದಂತಲೇ ಅಂದಂತೆ, ಎಲ್ಲ ಉರಿದೋಯ್ತು ಹೋಗಪ್ಪ ಅಂದಂತೆ. ಅವ್ರು ಹಂಗ ಉರಿದೋಗಕ್ ಮುಂಚೆ ಎಚ್ಚರ ಮಾಡ್ಕೊಳ್ಳಿ. ಇವ್ರೇನು ಒಂಥರ ಈ ವಕ್ ಬೋರ್ಡ್ ಇದೆಯಲ್ಲ, ಇದೊಂಥರ ಕ್ಯಾನ್ಸರ್ ಇದ್ದಂಗೆ. ಕ್ಯಾನ್ಸರ್ ಇದು. ಸ್ವಲ್ಪ ಎಲ್ಲಾನ ಒಂದು ಮೈಯಲ್ಲಿ ಒಂದು ಕಡೆ ಬಂದ್ರೆ ಇಡೀ ದೇಹ ಕಬ್ಕೊಂಡ್ಬಿಡ್ತದೆ ಈ ಕ್ಯಾನ್ಸರ್. ಗ್ಯಾಂಗ್ರೀನ್ ಇದ್ದಂಗೆ ಇದು. ಅದಕ್ಕೆ ಇದೊಂದು ವಕ್ ಬೋರ್ಡ್ ಒಂದು ಕ್ಯಾನ್ಸರ್. ಇದು ವಜಾ ಆಗ್ಬೇಕು. ವಕ್ ಬೋರ್ಡ್ ಅನ್ನೋದೇ ವಜಾ ಆಗ್ಬೇಕು. ಹಿಂದೂಗಳಿಗಿಲ್ಲ, ಜೈನರಿಗಿಲ್ಲ, ಕ್ರೈಸ್ತರಿಗಿಲ್ಲ, ಬೌದ್ಧರಿಗಿಲ್ಲ, ಇವ್ರಿಗೆ ಮಾತ್ರ ಸ್ಪೆಷಲ್ ಆಗಿ ಸ್ಟೇಟಸ್, ಅಂದ್ರೆ ನ್ಯಾಯಾಂಗದ ಸ್ಟೇಟಸ್. ಅಂಬೇಡ್ಕರ್ ಸಂವಿಧಾನ ಇವ್ರಿಗೇನು ಅಪ್ಲೈ ಆಗಲ್ವ? ಹಂಗಾರೆ ಉಳುವವನೇ ಭೂಮಿ ಅಂತ ಇತ್ತಲ್ಲ, ಯಾರು ಉಳ್ತಾವ್ರೆ ಅವ್ರಿಗೆ ತಾನೇ ಇರ್ಬೇಕು. ಹೆಂಗ್ ಹೊರಗೆ ಬಂತು ನಿನ್ಗಿಲ್ಲಿ? ಹೆಂಗ್ ಬಂತು? ಅಂಬೇಡ್ಕರ್ನವ್ರನ್ನ ಸೋಲ್ಸ್ತವ್ರು ಇವರೆಲ್ಲ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ 2 ಬಾರಿ ಸೋಲ್ಸ್ಬಿಟ್ರು. ಅಂತ ಜನ ಇವರು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಮನೆಯಾಳ ಬುದ್ಧಿ ಬಿಡಲ್ಲ ಅವರು. ಅವ್ರು ತಿಳಿದೋಗ್ಬಿಟ್ಟಿದೆ, ಇನ್ನೇನೇ ಉದ್ಧಾರ ಆದ್ರೂ ನಾವು ಇಲ್ಲಿ ಗೆಲ್ಲಲ್ಲ. ಅದಕ್ಕೆ ಯಾವ ಚುನಾವಣೆಯನ್ನು ನಡೆಸ್ತಾ ಇಲ್ಲ ಅವರು. ಎಲ್ಲ ಬಿಟ್ಬಿಟ್ಟವ್ರೆ, ಯಾವುದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಮನೆಯಲ್ಲೇ ಇವತ್ತು ನಾವು ಪರಕೀಯರ ರೀತಿಯಾಗಿ ಆಗಿದ್ದೀರಿ. ನಮಗೆ ಸ್ವಾತಂತ್ರ್ಯ ಬಂದಾಗ 1947ನೇ ಇಸ್ವಿ ಆಗ ಜಗಳ ಆಯಿತು. ಮುಸ್ಲಿಮರು ಹೇಳಿದ್ರು, ಎಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆಯೋ ಅದನ್ನ ಪಾಕಿಸ್ತಾನ ಮಾಡಬೇಕು, ನಾವೆಲ್ಲ ಪಾಕಿಸ್ತಾನಕ್ಕೆ ಹೋಗ್ತೀರಿ. ಜಿನ್ನ, ನಾವು ಹಿಂದೂಗಳ ಜೊತೆ ಬದುಕಲ್ಲ, ನಮಗೆ ಸಪರೇಟ್ ದೇಶ ಬೇಕು ಅಂತ ಹೇಳಿದವರು ಈ ಜಿನ್ನ ಪಾಕಿಸ್ತಾನ. ಇವತ್ತೇನಿದೆ ಅದು. ಅವತ್ತು ಭಾಗ ಕೊಟ್ರಲ್ಲಪ್ಪ, ಕೊಟ್ರ ಇಲ್ಲ? ಅವತ್ತು ಭಾಗ ಕೊಟ್ಟಿದ್ರಲ್ಲ ಭಾಗ. ಈಗ ಮನಮೋಹನ್ ಸಿಂಗ್ ಹೇಳ್ತಾರೆ, ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಆಗಿದ್ದಂಥವರು, ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಜಮೀನಿನ ಮೇಲೆ, ಆಸ್ತಿ ಮೇಲೆ, ಹಣದ ಮೇಲೆ ಯಾರ್ದಾದ್ರೂ ಮೊದಲ ಹಕ್ಕಿದ್ರೆ ಅದು ಮುಸಲ್ಮಾನರಿಗೆ ಅಂತಾರೆ. ಇದನ್ನು ಒಪ್ತೀರಾ? ನೀವೆಲ್ಲ ಒಪ್ತೀರಾ? ಇವತ್ತು ವಿಶ್ವೇಶ್ವರಯ್ಯನವ್ರದ್ದು ಹಂಗೆ ಆಗಿರೋದಿಲ್ಲಿ. ನಾವು ಹೋಗಿದ್ದೆ ಅಲ್ಲಿ. ವಿಶ್ವೇಶ್ವರಯ್ಯನವರ ಶಾಲೆ ಒಂದು 100 ವರ್ಷ. ವಿಶ್ವೇಶ್ವರಯ್ಯನ ಓದವರೇ ಅಂದ್ರೆ ಲೆಕ್ಕ ಹಾಕೊಳ್ಳಿ. ವಿಶ್ವೇಶ್ವರಯ್ಯನವರಿಗೆ 100 ವರ್ಷದ ಮೇಲೆ ಬದುಕಿದ್ರು. ಅವರು 104 ವರ್ಷ ಏನೋ ಬದುಕಿದ್ರು, ಪುಣ್ಯಾತ್ಮರು. ಅವ್ರು ಓದಿರೋ ಶಾಲೆ ನಾನು ಹೋಗಿ ನೋಡಿದೆ. ಆ ಶಾಲೆ ಕಾಂಪೌಂಡ್ ಐತೆ, 19 ಗುಂಟೆ ಜಮೀನು, ಸುತ್ತು ಸ್ಕ್ವೇರ್ ಆಗಿ ಕಾಂಪೌಂಡ್ ಹಾಕವ್ರೆ. ಅದರ ಮಧ್ಯೆ ಈಗ ಮಸೀದಿ ಇಟ್ಬಿಟ್ಟವ್ರೆ. ಮಸೀದಿ ಒಂದು ಅಂತ ನಾನು ನೋಡಿದೆ. ಅಲ್ಲೊಂದು ನಾಗವೃತ್ತ ಮಾಡಿದ್ದಾರೆ, ಯಾರೋ ಪುಣ್ಯಾತ್ಮ ನಾಗವೃತ್ತ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಹೂವು ಹಾಕಿ, ಇವತ್ತು ಹೂವು ಹಾಕಿ ಪೂಜೆ ಮಾಡಿದ್ದಾರೆ. ಅದಕ್ಕೆ ಒಂದು ಹಸಿರು ಬಾವುಟ ಚುಚ್ಚಿಬಿಟ್ಟವ್ರು. ನಾವೆಲ್ಲ ನೋಡ್ಕೊಂಡು ನಿಂತಿದ್ದೀರಿ. ಚಿಕ್ಕಬಳ್ಳಾಪುರ ಜನ ನಾವು ನೋಡ್ಕೊಂಡು ನಿಂತಿದ್ದೀರಿ. ರಾಜ್ಯದ ಜನ ನಾವು ನೋಡ್ಕೊಂಡು ನಿಂತಿದ್ದೀರಿ. ಏನು ಸ್ಥಿತಿ? ಆಂಜನೇಯನ ದೇವಸ್ಥಾನನೂ ಇಲ್ಲ ಈಗ. ಆಂಜನೇಯನ ದೇವಸ್ಥಾನಗಳೆಲ್ಲ ಅವಾಗೆ ಹೇಳಿದ್ರಲ್ಲ, ಕೋಲಾರದಲ್ಲಿ ಒಂದು ಜಮೀನಿದೆ. ಯಾರೋ ಪುಣ್ಯಾತ್ಮರು ಅದು ಹಿಂದೆ ಒಂದು ಸ್ಮಶಾನಕ್ಕೆ, ಹಿಂದೂ ಸ್ಮಶಾನಕ್ಕೆ ಏನೋ ಕೊಟ್ಟಿದ್ರು ಅಲ್ಲನಪ್ಪ. ಶಿಡ್ಲಘಟ್ಟ, ಬೆಳ್ಳುಳ್ಳಿಘಟ್ಟ, ಅಶ್ವತ್ಥ ಕಟ್ಟ ಇತ್ತು. ಯಾರೋ ಒಂದು ದೇವಸ್ಥಾನ ಕಟ್ಟಿದ್ರು, ಆಂಜನೇಯ ಪುಟ್ಟಾಂಜನೇಯ ದೇವಸ್ಥಾನ ಕಟ್ಟಿದ್ರು. ಊರವರೆಲ್ಲ ತೀರ್ಮಾನ ಮಾಡಿದ್ರು, ಇಲ್ಲಿ ದೇವಸ್ಥಾನ ಇರೋದ್ರಿಂದ ನಾವು ಮಶಾಣ ಮಾಡೋದು ಬೇಡ ಅಂತೇಳಿ ಹಿಂದೂಗಳು ಯಾರು ಮಶಾಣ ಮಾಡಲಿಲ್ಲ. ಇವ್ರು ಬಂದು ಆ ದೇವಸ್ಥಾನ ಪಕ್ಕ ಈಗ ಮಶಾಣ ಮಾಡ್ಬಿಟ್ಟವ್ರು. ಬರೆದ್ಬಿಟ್ಟು ಮೊನ್ನೆ ಇವ್ರು ಮಶಾಣ ಮಾಡಿರೋದು ಒಂದು 30 ಅಡಿ 40 ಅಡಿ. ಇಡೀ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಪೂರ್ತಿ ವಕ್ಫ್ ಬೋರ್ಡ್ ಅಂತ ಬರ್ದ್ಬಿಟ್ಟವ್ರು. 1 ಎಕರೆ ಕಬರ್ಸ್ಥಾನ್ ಅಂತ ಬರ್ದ್ಬಿಟ್ಟವ್ರು. ಅಂದ್ರೆ ಸ್ಮಶಾನ. ಆಂಜನೇಯನ ದೇವಸ್ಥಾನ ಏನೋ ಸ್ಮಶಾನ. ಇವತ್ತು ಯಾವ ಸ್ಥಿತಿ ಬಂದ್ಬಿಟ್ಟಿದೆ?
ಆಂಜನೇಯನೇ ಒಂಥರ ಹಗ್ಗ ಕಡಿತಾ ಇದ್ದಾನೆ, ಊಟ ಇಲ್ದಿರ ಅನ್ನೋ ತರ ಆಂಜನೇಯ ಹಗ್ಗ ಕಡಿತಾ ಇದ್ದಾನೆ, ಪೂಜಾರಿ ಶಾವಿಗೆ ಕೇಳ್ದಂಗ ಆಯ್ತು. ಆ ಸ್ಥಿತಿ ಇವತ್ತು ನಮ್ದು ಆಗ್ಬಿಟ್ಟಿದೆ. ಹಿಂದೂಗುಳಿದು ಒಂಥರ ಪರಿಸ್ಥಿತಿ ಹೆಂಗ್ ಬಂದಿದೆ ನೋಡಿ. ವಿಶ್ವೇಶ್ವರಯ್ಯನವರು ಓದಿರೋ ಶಾಲೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಭೇಟಿ ಮಾಡಿದ್ದಾರೆ ಅಲ್ಲಿ. ಡಾಕ್ಟರ್ ಸುಧಾಕರ್ ಅವರು ಹೋಗಿದ್ದಾರೆ ಬೇಕಾದಷ್ಟು ಸರಿ. ದೇಶ ವಿದೇಶದಿಂದ ಜನ ಬಂದಿದ್ದಾರೆ. ಅಂತ ಶಾಲೆನೂ ಕೂಡ ವಕ್ಫ್ ಬೋರ್ಡ್ ಅಂತ ಬರೆದಿದ್ದಾರೆ. ನಾನು ಕೇಳಿದೆ ಅಧಿಕಾರಿಗೆ, ಯಾಕಪ್ಪ ಈ ಮನೆಯಾಳ ಕೆಲಸ ಮಾಡದೆ ಅಂತ. ಸರ್, ಕಾನೂನು ಏನ್ ಹೇಳ್ತೈತೆ ಅಂದ್ರೆ, ಹಿಂದೂಗಳಿಗೆ ಇಲ್ಲ ಕಾನೂನು. ಹಿಂದೂಗಳಿಗೆ ನಮ್ಮ ಜಮೀನು ನಮ್ದು ಬರೀ ಅಂದ್ರೆ DC ಹತ್ರ ಹೋಗ್ಬೇಕು ಕಾನೂನು, ತಹಸೀಲ್ದಾರ್ ಹತ್ರ ಹೋಗು, AC ಹತ್ರ ಹೋಗು, ಕಾನೂನು ಇರೋದು ಈ ದೇಶದ ಕಾನೂನು. ಸಾಬರ್ಗೇನು ವಕ್ಫ್ ಬೋರ್ಡ್ಗೆ ಏನ್ ಕಾನೂನು ಐತೆ ಅಂದ್ರೆ, ಅವ್ರು AC-ಗೂ ಹೋಗಂಗಿಲ್ಲ, DC-ಗೂ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಅವ್ರು ಎಲ್ಲಿ ಹೋಗಿ ಹಿಂಗ್ ಹೆಜ್ಜೆ ಇಕ್ಬಿಟ್ಟು ಬರ್ಕೊಂಡು ನಂದು ಅಂದ್ರೆ ಅವ್ರದೇ. ಏನ್ ನಾವ್ ಯಾವ ದೇಶದಲ್ಲಿ ಇದ್ದೀರಿ? ಪಾಕಿಸ್ತಾನದಲ್ಲಿ ಇದ್ದೀರಾ? ಸಿದ್ದರಾಮಯ್ಯನವ್ರು ಬಂದ ಮೇಲೆ ಅಂತೂ ಅವ್ನು ಯಾರೋ ಅನ್ಸಾರಿ ಅಂತ, ಮಹಮ್ಮದ್ ಅನ್ಸಾರಿ, ಇಕ್ಬಾಲ್ ಅನ್ಸಾರಿನೋ ಯಾರೋ, ಅವನು ಹೇಳಿದಾನೆ, ಲೂಟು ಅಭಿ ಕ್ಯಾ ಲೂಟು. ಸಿದ್ದರಾಮಯ್ಯ ಹೊರಟೋಗ್ಬಿಡ್ತಾನೆ, ಯಾವ್ಯಾವ ಜಮೀನ್ ಐತೆ ಎಲ್ಲ ಬರ್ಕೊಂಬಿಡ್ರಿ ಅಂತ ಹೇಳಿದ. ಅಂದ್ರೆ ಸಿದ್ದರಾಮಯ್ಯ ಹೆಂಗೆ ಲೆಕ್ಕ ಆಯ್ತಾ? ಅಹಿಂದ ಅಂತ ಇದ್ರಲ್ಲ, ಹಿಂದ ಬಿಟ್ಬಿಟ್ರಿ. ಈಗ ಹಿಂದುಳಿದ ವರ್ಗ ಇಲ್ಲ, ಈಗ ಮುಸಲ್ಮಾನರಷ್ಟೇ. ಈಗ ಅವ್ರ ಚಾಂಪಿಯನ್, ಸಾಬರ್ ಚಾಂಪಿಯನ್ ಆಗಕ್ ಹೊರಟವ್ರೆ. ಈ ಪರಿಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ ಮುಂದಿನ ದಿನದಲ್ಲಿ ನಮ್ ದೇವಸ್ಥಾನ ಅಲ್ಲ. ಸುಧಾಕರ್ ಅವ್ರು ಏನ್ ಹೇಳಿದ್ರು, ನಾವ್ಯಾರು ನಿಮ್ಮ ಪಾಣಿನೆಲ್ಲ ಚೆಕ್ ಮಾಡ್ಕೊಳ್ರಿ. ಯಾವುದೋ ಇಸ್ವಿ ಹಾಕ್ತಾರೆ, 1800 1900 ಇಸ್ವಿ. ಆ ಪತ್ರಗಳೆಲ್ಲ ರೆಡಿ ಮಾಡ್ಕೊಂಡವ್ರೆ. ಹೆಂಗೆ ಅಂದ್ರೆ ಟಿಪ್ಪು ಕಾಲದ್ದಂತೆ, ಹೈದರಾಲ್ ಕಾಲಿ. ಏನು ಹಳೆ ಪೇಪರ್ ಸಿಗುತ್ತಲ್ಲಪ್ಪ ಇಲ್ಲಿ, ಈ ಪೇಪರ್ಗಳೈತಲ್ಲ ಅಂಗಡಿ, ತಗೊಂಡ್ಬಿಡ್ತಾರೆ. ಆ ಪೇಪರ್ನ ಇಸ್ತ್ರಿ ಹೊಡೆದ್ಬಿಡ್ತಾರೆ. ತೆಲಗಿ ಇಸ್ತ್ರಿ ಹೊಡೆದ್ಬಿಟ್ಟು ಅದು ಹಳೇ ಪೇಪರ್ ತರ ಸುಟ್ಟೋ ತರ ಮಾಡ್ಬಿಡ್ತಾರೆ. ಅದನ್ನ ಎಕ್ಸ್ಪರ್ಟ್ಗಳು ಅದರಲ್ಲಿ ಅದ್ರ ಮೇಲೆ ಬರೆದು ಬಿಡ್ತಾರೆ. ಅದ್ರ ಮೇಲೆ ಬರ್ಕೊಂಡು ತಂದು ತೋರಿಸ್ತಾರೆ, ಇದು ವಕ್ಫ್ ಬೋರ್ಡ್ ಅಂತ. ಮುಗೀತು ನಿಮ್ ಕತೆ. ನೀವು ಅಲ್ಲ ಅಂತ ಎಲ್ಲಿಗೆ ಹೋಗ್ಬೇಕು? ಅಲ್ಲನ ಹತ್ರಕ್ಕೆ ಹೋಗ್ಬೇಕು. ನೀವು AC DC ಅಧಿಕಾರ ಇಲ್ಲ. ವಕ್ಫ್ ಬೋರ್ಡ್ ಅವ್ರಿಗೆ ಕೋರ್ಟ್ ಸ್ಥಾನ ಕೊಟ್ಟಿದ್ದಾರೆ. ಯಾರಿಗೆ? ವಕ್ಫ್ ಬೋರ್ಡ್ಗೆ ನ್ಯಾಯಾಧೀಶರ ಸ್ಥಾನ ಕೊಟ್ಟಿದ್ದಾರೆ. ನ್ಯಾಯ ಅಂದ್ರೆ ಜಡ್ಜಿಗಳ ತರ, ಮೌಲಾಗಳು ಇರ್ತಾರಲ್ಲ ಅವ್ರಿಗೆ. ನಮ್ಮವ್ರಿಗೆ ಏನ್ ಕೊಟ್ಟಿದ್ದಾರೆ? ಏನು ಇಲ್ಲ. ತಾಲೂಕು ಆಫೀಸು ನಮ್ಮವರೆಲ್ಲ ಸುತ್ತಬೇಕು, ತಾಲೂಕು ಆಫೀಸ್ ಸುತ್ತಬೇಕು, ಅರ್ಜಿ ತಗೊಂಡು ಹೋಗ್ಬೇಕು, ಬರಬೇಕು. ಅವರು ಏನಿಲ್ಲ, ಅವ್ರ ಕೋರ್ಟು ನೀನ್ ತಗೊಂಡು ಅಲ್ಲೇ ಒಂದೇ ದಿನಕ್ಕೆ ಆರ್ಡರ್ ಅವ್ರದ್ದು. ನಮ್ ತರ 10 ವರ್ಷ 20 ವರ್ಷ ಮಾಡಲ್ಲ ಅವರು. ಒಂದೇ ದಿನಕ್ಕೆ ಆರ್ಡರ್. ಕಬರ್ಸ್ಥಾನ್ ಅಂತ ಬರೀತಾರೆ, ವಕ್ಫ್ ಬೋರ್ಡ್ ಅಂತ ಬರೀತಾರೆ, ಮುಗಿದೋಯ್ತು.